Hello everyone, welcome to 7th Standard Ganita Prakash. So we have to start example 9. A Raghu bought 100 kg of rice from the wholesale market and packed them into 2 kg packets. So 100 kg ರೈಸ್ನ ರಘು ತಂದು ಇದನ್ನ ಸ್ಮಾಲ್ ಪ್ಯಾಕೆಟ್ಸ್ ಆಗಿ ಕನ್ವರ್ಟ್ ಮಾಡಿದ್ದಾನೆ. ಎಷ್ಟು ಪ್ಯಾಕೆಟ್ ಅಂತಂದ್ರೆ ಇದು 2 kg ಪ್ಯಾಕೆಟ್ಸ್. ಎಷ್ಟು ಪ್ಯಾಕೆಟ್ಸ್ ಇದೆ ಅಂತ ನಮಗೆ ಗೊತ್ತಿಲ್ಲ. ಈ ಆಲ್ರೆಡಿ ಹ್ಯಾಡ್ 4 2 kg ಪ್ಯಾಕೆಟ್ಸ್. ಸೊ 4 2 kg ಪ್ಯಾಕೆಟ್ಸ್ ಆಲ್ರೆಡಿ ಇತ್ತು. ಅಂದ್ರೆ ಈ ತರ ಸ್ಮಾಲ್ 2 kg ಪ್ಯಾಕೆಟ್ಸ್ ಏನಿದೆ ಅದು 4 ಆಲ್ರೆಡಿ ಇತ್ತು ಅನ್ನೋದ್ರ. Write an expression for the number of 2 kg packets of rice he has now and identify the terms. ಅಂದ್ರೆ ಈಗ ಟೋಟಲ್ 2 kg ಪ್ಯಾಕೆಟ್ ಎಷ್ಟಿದಾವೆ ಅಂತ ನಾವು ಕಂಡುಹಿಡಿಬೇಕು. ಮೊದಲು 4 ಏನಿತ್ತು ಅದ್ರ ಜೊತೆಗೆ ಈಗ ಹೊಸದಾಗಿ 2 kg ಮಾಡಿದಾನಲ್ಲ ಅದು ಟೋಟಲ್ ಎಷ್ಟು ನಂಬರ್ ಆಫ್ ಪ್ಯಾಕೆಟ್ಸ್ ಇದೆ ಅಂತ ನಾವು ಕಂಡುಹಿಡಿಬೇಕು. ಓಕೆನಾ, ಫಸ್ಟ್ ಇದನ್ನ ಸಾಲ್ವ್ ಮಾಡಬೇಕು. 100 kgನ 2 kg ಕನ್ವರ್ಟ್ ಮಾಡಿದ್ರೆ ಎಷ್ಟು ನಂಬರ್ ಆಫ್ ಪ್ಯಾಕೆಟ್ಸ್ ಬರುತ್ತೆ ಅಂತ ನಾವು ಕಂಡುಹಿಡಿಬೇಕು. ಅಂದ್ರೆ 100 ಡಿವೈಡ್ ಬೈ 2 ಮಾಡಬೇಕು. 100 kg 2 kg ಆಗಿ ಡಿವೈಡ್ ಆಗಿದ್ದಾವೆ. ಎಷ್ಟು ಪ್ಯಾಕೆಟ್ಸ್ ಇದಾವೆ ಅಂತಂದ್ರೆ ಡಿವೈಡ್ ಮಾಡಿದ್ರೆ 50 ಪ್ಯಾಕೆಟ್ಸ್ ಇದೆ. ಬಟ್ ಎಕ್ಸ್ಪ್ರೆಷನ್ ಇದು 100 ಡಿವೈಡೆಡ್ ಬೈ 2 ಅನ್ನೋದು ಎಕ್ಸ್ಪ್ರೆಷನ್. ಓಕೆನಾ, 100 ಡಿವೈಡೆಡ್ ಬೈ 2 ಹಿಂಗಾರು ಬರೀಬಹುದು, 100 ಬೈ 2 ಅಂತ ನಾವು ರೆಪ್ರೆಸೆಂಟ್ ಮಾಡ್ಬೋದು. ಈ ಹ್ಯಾಡ್ 4 ಪ್ಯಾಕೆಟ್ಸ್. ಅವನ ಹತ್ರ ಏನು 2 kg ಇದು ಆಲ್ರೆಡಿ 4 ಪ್ಯಾಕೆಟ್ ಇತ್ತು. ದ ನಂಬರ್ ಆಫ್ 2 kg ಪ್ಯಾಕೆಟ್ಸ್ ಆಫ್ ರೈಸಸ್ 100 ಡಿವೈಡೆಡ್ ಬೈ 2 ಹೀಗೆ ರೆಪ್ರೆಸೆಂಟ್ ಮಾಡ್ತೀವಿ. 2 kg ಈಗ ಬಂತಲ್ಲ ಅದು 100 by 2. So which is also written as 100 by 2. The number of 2 kg packet he has now. So total ಈಗ ಅವನ ಹತ್ರ ಎಷ್ಟಿದೆ, ಫಸ್ಟ್ ಇದು 4 ಪ್ಲಸ್ ಈಗ 100 by 2 which is nothing but 50. The terms are 4 plus 100 divided by 50. Sorry, 100 by 2. ಸೊ ಈಗ ಇದನ್ನ 50 ಯಾಕೆ ಬರ್ದಿಲ್ಲ ಅಂತಂದ್ರೆ ಅವ್ರು ಕೇಳಿರೋದು ಜಸ್ಟ್ ಎಕ್ಸ್ಪ್ರೆಷನ್, ನಾಟ್ ದ ವ್ಯಾಲ್ಯೂ. ಓಕೆನಾ, ಅದಕ್ಕೆ ನಾವು ಇದನ್ನ ಸಾಲ್ವ್ ಮಾಡಿಲ್ಲ. ಅವರು ಸಾಲ್ವ್ ಅಂತ ಕೇಳಿದ್ರೆ 4 plus 50 ದಟ್ ಇಸ್ 54 ಅಂತ ಬರೀಬೋದಾಗಿತ್ತು. ಬಟ್ ಅವ್ರ ಎಕ್ಸ್ಪ್ರೆಷನ್ ಮಾತ್ರ ಕೇಳಿರೋದಕ್ಕೆ ಓಲ್ಡ್ 4 kg ಪ್ಯಾಕೆಟ್ಸ್ ಓಲ್ಡ್ 4 ಪ್ಯಾಕೆಟ್ಸ್ ಆಫ್ 2 kg ಪ್ಲಸ್ ಈಗ ಆಗಿದ್ದು 100 ಡಿವೈಡೆಡ್ ಬೈ 2. ಸೊ ದಿಸ್ ಇಸ್ ದ ಎಕ್ಸ್ಪ್ರೆಷನ್. ಅಥವಾ ಹಿಂಗೂ ಬರೀಬೋದು. ಟರ್ಮ್ಸ್ ಅಂತ ಕೇಳಿದ್ರೆ 4 is a term, 100 by 2 is another term. ಓಕೆ, ಓನ್ಲಿ 2 ಟರ್ಮ್ಸ್ ಅರ್ಥ. ಇಲ್ಲಿ ರೌಂಡ್ ಮಾಡಿರೋದು ಟರ್ಮ್ಸ್ ಅಂತ ಅರ್ಥ. ಓಕೆ, ನೆಕ್ಸ್ಟ್ ಒನ್. Example 10. Kannan has to pay 432 rupees to the shopkeeper using coins of 1 and 5 and notes of 10, 20, 50 and 100. How can he do it? There are more than one possibility. For example, so ಈಗ 432 rupees ನಾನು 1 ರೂಪಿ ಯೂಸ್ ಮಾಡಿಕೊಂಡು 5, 10, 20, 50, 100 ರೂಪಿ ಯೂಸ್ ಮಾಡ್ಕೊಂಡು ಕೊಡ್ಬೋದು. ಓಕೆನಾ, ಯಾವ್ಯಾವ ವೇಸ್ ಅಲ್ಲಿ ಅವ್ನು ಯೂಸ್ ಮಾಡ್ಬೋದು ಈ ಕಾಯಿನ್ಸ್ನ ಅಂತ ಕೇಳಿದ್ದಾರೆ. ಓಕೆನಾ, ಫಸ್ಟ್ ಅವರೇ ಕೊಟ್ಟಿದ್ದಾರೆ 432 rupeesನ 100 ನೋಟ್ಸು 4. ಓಕೆನಾ, 4 ಟೈಮ್ಸ್ ಆಫ್ 100 ನೋಟ್ಸ್ ಅಂದ್ರೆ ಅಲ್ಲಿ 400 ಆಯಿತು. ಅದಾದ್ಮೇಲೆ 20 ನೋಟು 1 420 ಪ್ಲಸ್ 10 ಅಂದರೆ 430 ಆಯಿತು. ಆಮೇಲೆ 2 rupees ಆಯ್ತಲ್ಲ, 432 rupees. ಓಕೆನಾ, ಸೊ ಇಲ್ಲಿ ಅದ್ರ ಮೀನಿಂಗ್ ಕೊಟ್ಟಿದ್ದಾರೆ. 100 ನೋಟ್ಸು 4, 20 ನೋಟ್ಸ್ 1, 10 ನೋಟ್ 1, 1 ರೂಪಿ ನೋಟು 2. ಓಕೆ, ನೋಟ್ ಅಲ್ಲ, ಕಾಯಿನ್, 1 ರೂಪಿ ಕಾಯಿನ್ 2, 432. ಸೊ ಈಗ ಇನ್ನೊಂದು ವೇಯಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ದಾರೆ. 50ನ 8 ಟೈಮ್ ಹಾಕಿ, ದೆನ್ 10 rupeesನ 1 ಟೈಮು, 5 rupeesನ 4 ಟೈಮು, 1 ರೂಪಿನ 2 ಟೈಮ್. ಸೊ ಈ ರೀತಿ ಯೂಸ್ ಮಾಡ್ಕೊಂಡು ಕಂಡುಹಿಡಿದಿದ್ದಾರೆ. ಓಕೆ, ಐಡೆಂಟಿಫೈ ದ ಟರ್ಮ್ ಇನ್ 2 ಎಕ್ಸ್ಪ್ರೆಷನ್ ಅಬವ್. ಸೊ ಇಲ್ಲಿ ಕೊಟ್ಟಿರೋ ಎಕ್ಸ್ಪ್ರೆಷನ್ಗೆ ಎಷ್ಟು ಟರ್ಮ್ಸ್ ಇದೆ ಅಂತ ಕೇಳಿದ್ದಾರೆ. ನಾನು ಟರ್ಮ್ಸ್ನ ಈಗ ರೌಂಡ್ ಅಪ್ ಮಾಡ್ತೀನಿ. ಸೊ ಫಸ್ಟ್ ಎಕ್ಸ್ಪ್ರೆಷನ್ಗೆ ದಿಸ್ ಇಸ್ ದ 1 ಟರ್ಮ್. ಯಾಕಂದರೆ ಇಂಟು ಇದ್ರೆ ದಟ್ ಇಸ್ ಹೋಲ್ ಥಿಂಗ್ ಇಸ್ 1 ಟರ್ಮ್. ಇಲ್ಲಿ ಪ್ಲಸ್ ಇದೆ, ಸೊ ಇದು 1 ಟರ್ಮ್ ಆಯಿತು. ಸೊ ಇದಿಷ್ಟು 1 ಟರ್ಮ್. ಪ್ಲಸ್ ಬಂದಾಗೆಲ್ಲ ಡಿವೈಡ್ ಆಗ್ತಾ ಹೋಗುತ್ತೆ. ಇದಿಷ್ಟು 1 ಟರ್ಮ್, ಇದಿಷ್ಟು 1 ಟರ್ಮ್. ಲೈಕ್ ವೈಸ್ ಇದು 1 ಟರ್ಮ್, ಇದು 1 ಟರ್ಮ್, ಫುಲ್ 10ನ ಸೇರಿ ಇದು 1 ಟರ್ಮ್, ಇದು 1 ಟರ್ಮ್. ಸೊ ಟೋಟಲ್ ಎಷ್ಟು ಟೈಮ್ ಆಯಿತು? ಇಲ್ಲಿ 4 ಟರ್ಮ್ಸ್, ಇಲ್ಲೂ ಕೂಡ 4 ಟರ್ಮ್ಸ್. ಕ್ಯಾನ್ ಯು ಥಿಂಕ್ ಆಫ್ ಸಮ್ ಮೋರ್ ವೇಸ್ ಆಫ್ ಗಿವಿಂಗ್ 432 ಟು ಸಮ್ ಒನ್? ಸೊ ಬೇರೆ ಯಾವುದಾದ್ರೂ ವೇಸಲ್ಲಿ ನೀವು ಥಿಂಕ್ ಮಾಡ್ಬೋದು ಅಂತ ಕೇಳಿದ್ದಾರೆ. ಸೊ ಲೆಟ್ಸ್ ಡೂ 432. ಸೊ ಎಷ್ಟೆಷ್ಟು ಕಾಯಿನ್ ಇದೆ? 100 ರೂಪೀಸ್ ಇದೆ. ಸೊ ಲೆಟ್ಸ್ ಡೂ 100 ರೂಪೀಸ್ದು 2 ನೋಟ್ ಹಾಕೋಣ. 2 ನೋಟ್ಸ್ ಆಫ್ 100 ಎಷ್ಟಾಯಿತು? 200 ಆಯಿತು. ಇದಕ್ಕೆ
ನೆಕ್ಸ್ಟ್ ಏನು ಬೇಕು ನಮ್ಗೆ ಇನ್ನೂ 200 ಬೇಕು. ಸೊ 50 ರುಪೀಸ್ ನೋಟ್ಸ್ನ 4 ಟೈಮ್ ಹಾಕ್ಬೋದಲ್ವಾ? 4 ಟೈಮ್ಸ್ ಆಫ್ 50 ರುಪೀಸ್ ನೋಟ್. ಇಲ್ಲೂ 200 ಆಯಿತು. 200 200 400 ಆಯಿತು. ಪ್ಲಸ್ 30 ಆಗಬೇಕು ಅಂದರೆ ಏನು ಮಾಡ್ಬೋದು? 20 ರುಪೀಸ್ದು ಒಂದು. ಸೊ 1 ಇಂಟು 20. ಸೊ ಇಲ್ಲಿ 20 ಆಯಿತು. ಪ್ಲಸ್ 1 ಇಂಟು 10 ರುಪೀಸ್. ಪ್ಲಸ್ ರುಪೀಸ್ ಬೇಕಾಗಿರೋದು ನಮಗೀಗ 2. ಸೊ 2 ಕಾಯಿನ್ಸ್ ಆಫ್ 1 ರುಪೀಸ್. ಸೊ ಇದಿಷ್ಟು ಟರ್ಮ್ಸ್. ಈ ಥರ ಇನ್ನೂ ತುಂಬ ವೇಸಲ್ಲಿ ಮಾಡ್ಬೋದು. ಯು ಟ್ರೈ ಇಟ್ ಅನದರ್ ವೇ. ಓಕೆ. Example 11. Here are two pictures. Which of these two arrangements matches with the expression 4 into 2 plus 3? ಸೊ ಈಗ ಎಕ್ಸ್ಪ್ರೆಷನ್ ಕೊಟ್ಟಿದ್ದಾರೆ. ಇದನ್ನ ಈ ಎರಡು ಪಿಕ್ಚರಲ್ಲಿ ಯಾವುದು ಮ್ಯಾಚ್ ಆಗುತ್ತೆ ಅಂತ ನಾವು ಕಂಡುಹಿಡಿಬೇಕು. 4 ಇಂಟು 2 ಅಂದರೆ ದರ್ ಆರ್ 5 ಟೈಮ್ಸ್ ಆಫ್ 2 ಪೀಸಸ್ ಅಥವಾ 5 ಪೀಸಸ್ 2 ಟೈಮ್. ಎರಡು ಮೀನಿಂಗ್ ಇದೆ. ಓಕೆನಾ? ನಾವಿಲ್ಲಿ ಎರಡು ಪಿಕ್ಚರ್ನ ಅಬ್ಸರ್ವ್ ಮಾಡಬೇಕು. ಈಗ ಇಲ್ಲಿ ನೋಡಿ 2 ಪೀಸ್ ಇದೆ. 2 ಪೀಸ್ 2 ಪೀಸ್ 2 ಪೀಸ್ 2 ಪೀಸ್ ಎಷ್ಟು ಟೈಮ್ ಇದೆ? 1 2 3 4 5 ಟೈಮ್ಸ್ ಇದೆ. ಓಕೆನಾ? 5 ಟೈಮ್ಸ್ ಆಫ್ 2 ಪೀಸ್ ಇಲ್ಲಿದೆ. ಪ್ಲಸ್ 3 ಪೀಸ್ ಇರೋದು ಒಂದಿದೆ. ಓಕೆ, ಒಂದು 3 ಪೀಸ್ ಇದೆ. ಬಟ್ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ 1 2 3 4 5. ಸೊ ಇಲ್ಲಿ 5 ಪೀಸ್ ಇದೆ. ಇಂಟು 5 ಇಲ್ಲೂ ಇದೆ. ಅಂದರೆ 5 ಇಂಟು 2 ಇದೆ. ಓಕೆನಾ? ಎಲ್ಲೋ 5 ಇದೆ, ಅದು 2 ಟೈಮ್ ಇದೆ. ಬಟ್ 3 ಅನ್ನೋದು 2 ಟೈಮ್ ಇದೆ ಇಲ್ಲಿ. 3 into 2 is also there. 3 1 time ಇಲ್ಲ. ಸೊ ದಿಸ್ ಇಸ್ ದ ಕರೆಕ್ಟ್ ಒನ್. ಓಕೆ, ಇದಕ್ಕೆ ಎಕ್ಸ್ಪ್ರೆಷನ್ ಬರೆದ್ರೆ ಹೇಗೆ ಬರೀಬೋದು? 5 ಇಂಟು 3 ಪ್ಲಸ್ 3 ಇಂಟು 2 ಅಂತ ಬರೀಬೋದು. ಓಕೆ, ಅಥವಾ ಆರ್ ಇದು 5 ಪ್ಲಸ್ 3. 5 ಪ್ಲಸ್ 3 ಇದೆಯಲ್ವಾ? ಈ 5 ಪ್ಲಸ್ 3 ಅನ್ನೋದು 2 ಟೈಮ್ ಇದೆ ಅಲ್ವಾ? ಸೊ ಇಂಟು 2 ಹಿಂಗೂ ಬರೀಬೋದು. ಓಕೆನಾ? ದೀಸ್ ಟು ಎಕ್ಸ್ಪ್ರೆಷನ್ಸ್ ಆರ್ ಕರೆಕ್ಟ್. Let us write this expression as sum of terms. So sum of terms ಅಲ್ಲಿ ಬರೆದ್ರೆ ಏನಾಯಿತು? 5 ಇಂಟು 2 ಪ್ಲಸ್ 3. ಸೊ ಇದನ್ನು ಸಾಲ್ವ್ ಮಾಡಿನೂ ಕೂಡ ಕಂಡುಹಿಡಿಬೋದು. ಸೊ ಎಷ್ಟಾಯಿತು? 5 ಇಂಟು 2 ಅಂದರೆ 10 ಆಯಿತು. ಪ್ಲಸ್ 3 ಆ್ಯಡ್ ಮಾಡಿದ್ರೆ ಟೋಟಲ್ 13 ಬ್ಲಾಕ್ಸ್ ಇರಬೇಕು. ಓಕೆ, ಸೊ ಇಲ್ಲಿ 13 ಬ್ಲಾಕ್ಸ್ ಯಾವುದ್ರಲ್ಲಿದೆ? 1 2 3 4 5 6 7 8 9 10 11 12 13. ಸೊ ಇಲ್ಲಿ 13 ಬ್ಲಾಕ್ಸ್ ಇದೆ. ಇದನ್ನು ಚೆಕ್ ಮಾಡಿದ್ರೆ 5 ಪ್ಲಸ್ 3 8 ಆಯಿತು. 5 ಪ್ಲಸ್ 3 8 8 ಪ್ಲಸ್ 8 16 ಆಯಿತು. ಸೊ ಇಲ್ಲಿ ಟೋಟಲ್ ನಂಬರ್ ಆಫ್ ಬ್ಲಾಕ್ಸ್ ಎಷ್ಟಿದೆ? 16. ಸೊ ಆನ್ಸರ್ ಇಸ್ ದಿಸ್ ಒನ್. ಇದಕ್ಕೆ ಎಕ್ಸ್ಪ್ರೆಷನ್ ಇವೆರಡರಲ್ಲಿ ಬರಿಬೋದು. So let's do this in the next class.